ನಮಸ್ಕಾರ ಎಲ್ರಿಗೂ. ಮಾರ್ನಿಂಗ್ ಬೆಳಗ್ಗೆ ವಾಕ್ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬಂದಿದ್ರಿಂದ ಸ್ವಲ್ಪ ಚೆನ್ನಾಗಿದೆ. ನಮ್ಮ ಮನೆ ಸುತ್ತಮುತ್ತ ಎಲ್ಲ ಕೆರೆ ತುಂಬಿದೆ. ಓಕೆ ಫ್ರೆಂಡ್ಸ್, ಹಂಗೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಜೊತೆಗೆ ಯಾರಾದರೂ ಹೊಸದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಳೆ ಬಂದಾಗ ಮಣ್ಣೆಲ್ಲ ನೋಡಿ ಈ ಥರ ಆಗಿರುತ್ತಲ್ಲ, ಅದ್ರ ಮೇಲೆ ಹೆಸರು ಬರೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಾನು ನನ್ನ ಹೆಸರು ಬರೀತಾ ಇದ್ದೀನಿ. ನೀವು ಈ ಥರ ಚಿಕ್ಕ ವಯಸ್ಸಲ್ಲಿ ಯಾರಾದರೂ ಈ ಥರ ಮಾಡಿದ್ದೀರಾ? ದಾರಿಲಿ ಬರಿತಾ ಇದ್ದೀನಿ, ಯಾರು ಬರದೇ ಇದ್ರೆ ಸಾಕು. ಓಕೆ, ನಾನು ಮಣ್ಣಲ್ಲಿ ಈ ಥರ ನನ್ನ ಹೆಸರು ಬರೆದಿದ್ದೀನಿ ನೋಡಿ. ಜೊತೆಗೆ ನನ್ನ ವಿಡಿಯೋ ಹೆಂಡವರೆಗೂ ಸ್ಕಿಪ್ ಮಾಡದೆ ನೋಡಿ. ಒಂದು ಒಳ್ಳೆ ರೆಸಿಪಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆ. ಮಿಸ್ ಮಾಡ್ಕೋಬೇಡಿ. ಒಂದು ರಾಗಿದು ರೆಸಿಪಿ ಜೊತೆಗೆ ಒಂದು ಬಾಳೆಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಎರಡು ಕಡೆಗೆ ರಾಗಿ ಹೊಲಗಳು. ಆಲ್ಮೋಸ್ಟ್ ಬಂದ್ಬಿಟ್ಟಿದೆ, ಇನ್ನೂ ಸ್ವಲ್ಪ ಬರಬೇಕು ತಾನೆ. ಮಳೆ ಬಂದಿರೋದಕ್ಕೂ ಅದಕ್ಕೂ ಸಖತ್ತಾಗೆ ಕಾಣಿಸ್ತಾ ಇದೆ ಹಚ್ಚ ಹಸಿರು. ಅರ್ಲಿ ಮಾರ್ನಿಂಗ್ ಒಂದು ಸೌಂಡ್ಸ್ ವೈಬ್ರೇಷನ್ ಎಷ್ಟು ಚೆನ್ನಾಗಿರುತ್ತಲ್ಲ, ಪಾಸಿಟಿವ್ ವೈಬ್ರೇಷನ್. ಆ ಅಕ್ಕಿಗಳು ಚಿಲಿಪಿಲಿ ಸೌಂಡ್ಸು, ಸೈಲೆನ್ಸು ಇಡ್ತಾ ಇದೆಯಾ? ಪಿಕ್ಕಾಗಿ ಕುಗ್ತಾ ಇರೋದು ಹೆಂಗೆ ಕುಗ್ತಾ ಇದೆ. ಆ ಕಡೆ ಸ್ವಲ್ಪ ನೀಲಗಿರಿ ತೋಪೆಲ್ಲ ಐತೆ, ಸೊ ಹಂಗಾಗಿ ಅಲ್ಲಿರುತ್ತೆ. ಈ ಕಡೆ ಸ್ವಲ್ಪ ಜನ ಓಡಾಡ್ತಾರೆ, ಅಷ್ಟಾಗಿ ಬರಲ್ಲ. ಮಾರ್ನಿಂಗ್ ಎದ್ದು ಕಾಫಿ ಕುಡ್ಕೊಂಡು, ಮಗಳಿಗೆ ಎಕ್ಸಾಮ್ ಇತ್ತು, ಅವಳಿಗೂ ಸ್ವಲ್ಪ ಕಾಫಿ ಕೊಟ್ಟು ಚಪಾತಿ ಇಟ್ಟು ಕಳಿಸ್ಬಿಟ್ಟು ಬಂದಿದ್ದೀನಿ. ಸೊ ಹೋಗಿ ಚಪಾತಿ ಮಾಡಬೇಕು. ನನ್ನ ಪುಟಾಣಿನೂ ಎದ್ಬಿಡ್ತಾನೆ, ಅವನಿಗೂ ಸ್ಕೂಲ್ ಇದೆ ಇವತ್ತು. ಸೊ ಮಾರ್ನಿಂಗ್ ವಾಕಿಂಗ್ ಹೋಗಿ ಬರ್ತಾ ಹಂಗೆ ರಾಗಿ ತೆನೆ ಕಿತ್ಕೊಂಡ್ಬಂದಿದ್ದೆ. ಚಿಕ್ಕವರಿದ್ದಾಗ ಅಮ್ಮ ಮಾಡ್ಕೊಡ್ತಿದ್ರು. ಸೊ ಒಲೆಯಲ್ಲಿ ಸುಟ್ಬಿಟ್ಟು ಮರದಲ್ಲಿ ಹಿಂಗೆ ಒಸ್ದ್ಬಿಟ್ಟು ಆ ಕಾಳೆಲ್ಲ ಬೀಳೋದು, ಅದನ್ನು ತಿನ್ನೋಕೆ ಕೊಡೋರು, ಸಖತ್ತಾಗಿರೋದು. ಸೊ ಅದೇ ಥರ ನಾನು ಮಾಡೋಕ್ಕೆ ಅಂತ ಇವಾಗ ಮಾಡ್ತಾ ಇದ್ದೀನಿ, ಅಮ್ಮ ಮಾಡಿದ್ದು ನೋಡಿಕೊಂಡು. ನಮ್ಮನೆಯವ್ರಿಗೂ ಗೊತ್ತಿತ್ತು ಆ್ಯಕ್ಚುಲಿ, ಅವ್ರ ಅಮ್ಮನೂ ಅದೇ ರೀತಿ ಮಾಡ್ಕೊಡ್ತಿದ್ರಂತೆ. ಸೊ ನಾನೇ ಮಾಡ್ತೀನಿ ಅಂತ ಅವರೇ ಸ್ಟವಲ್ಲಿ ಸುಟ್ಬಿಟ್ಟು ಕಾಳೆಲ್ಲ ಬಿಡಿಸಿ ಕೊಟ್ಟರು. ಸಖತ್ತಾಗಿರುತ್ತೆ. ಡಯಟ್ ಮಾಡೋರಿಗೆಲ್ಲ ತುಂಬ ಉಪಯುಕ್ತ ಅಂತ ಹೇಳ್ಬೋದು ಈ ರೆಸಿಪಿ. ಡಯಟ್ ಮಾಡಲಿ ಬಿಡಲಿ, ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ ರಾಗಿ ಅಂದರೆ. ಒಲೆ ಇದ್ದರೆ ಒಲೆಯಲ್ಲಿ ಸುಟ್ಟರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಒಲೆ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ಸ್ಟವ್ ಮೇಲೆ ಸುಟ್ಕೊಟ್ರು ನಮ್ಮ ಮನೆಯವರು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ಉಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಹಸಿಮೆಣ್ಸಿನ್ಕಾಯಿ ಹಾಕಕ್ಕೆ ಹೋಗಲಿಲ್ಲ, ನನಗೆ ಖಾರ ಇದಕ್ಕಿಂತ ಸ್ವಲ್ಪ ತೆಂಗಿನಕಾಯಿ ಟೇಸ್ಟೇ ಇಷ್ಟ ಆಗುತ್ತೆ. ಬೆಳಗ್ಗೆನೇ ಡಯಟ್ ಮಾಡೋದಂತೂ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಸಿಂಪಲ್ ಆಗುತ್ತೆ, ಈ ಟೈಮಲ್ಲಿ ಸಿಗುತ್ತೆ ನಿಮಗೆ, ಆಮೇಲೆ ಒಣಗಿಬಿಡುತ್ತೆ. ನಿಮಗೆಲ್ಲಾದರೂ ಹತ್ತಿರವಾಗಿ ಈಸಿಯಾಗಿ ಸಿಕ್ಕಿದ್ರೆ ತೊಗೊಂಬಂದು ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಹಾಕೋದು ಮರಿಬೇಡಿ. ಜಾಸ್ತಿ ಸಿಕ್ಕಿದ್ರೆ ಅದು ಕಾಳೆಲ್ಲ ಉದಿಸ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಫ್ರಿಜ್ಜಲ್ಲಿ ಬಾಳೆಕಾಯಿ ಹಾಗೆ ಇತ್ತು, ಏನೂ ಮಾಡಿರಲಿಲ್ಲ. ಯಾವಾಗಲೂ ಕಡಲೆ ಟೆದ್ದಿ ಬಾಣಲಿಗೆ ಹಾಕ್ಕೊಂಡು ಬಜ್ಜಿ ಮಾಡ್ಕೊಂಡು ತಿನ್ನೋದು ಇದ್ದಿದ್ದೆ. ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ನಾನು ಇದೇ ಥರ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಸಿಕ್ತು ಈ ರೆಸಿಪಿ. ನೋಡೋಣ, ಒಂದ್ಸತಿ ಟ್ರೈ ಮಾಡೋಣ, ಇಷ್ಟ ಆಗ್ಬೋದು ಎಲ್ಲರಿಗೂ ಅಂತ ಅಂದ್ಕೊಂಡು. ಫಸ್ಟ್ ನಾವು ಬಾಳೆಕಾಯಿನ ಎರ್ಕೊಂಡ್ಬಿಡ್ಬೇಕು. ಎರ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟಾಗಿ ಬಾಯಿ ತುಂಬ ಸಿಗುತ್ತೆ. ಏನಿಲ್ಲ, ಇದಕ್ಕೆ ಜಸ್ಟ್ ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಸಾಂಬಾರು ಪುಡಿ, ಹಾಗೆ ಒಂಚೂರು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಬಾಳೆಕಾಯಿ ನಾವು ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಎರಡು ಕಡೆನೂ ಹಾಕ್ಕೊಂಬಿಟ್ಟು ಎಂಟು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 5 ಮಿನಿಟ್ಸೂ ಬೇಕಾಗಲ್ಲ, ಇನ್ನೂ ಬೇಗನೆ ಬೆಂದೋಗ್ಬಿಡುತ್ತೆ. ತಿರುವಾಗಿ ಒಂದೆರಡು ನಿಮಿಷ, ಹಂಗೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು. ಒಂದ್ಸತಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕೋದು ಮರಿಬೇಡಿ. ನನ್ನ ಪುಟಾಣಿಗೆ ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಅಂತ ನಾನು ಸ್ವಲ್ಪ ಬರೀ ಸಾಲ್ಟ್ ಹಾಕ್ಬಿಟ್ಟು
ಉಪ್ಪು ಹಾಕಿ 2 ಸೈಡು ಬೇಯಿಸ್ಕೊಟ್ಟೆ. ಅವನಿಗೂ ಇಷ್ಟ ಆಯ್ತು. ನಮಗೆ ಮಾತ್ರ ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ ಖಾರದ ಪುಡಿ ಜಾಸ್ತಿ ಹಾಕೊಂಡೆ. ಈ ಚಳಿಗಾಲಕ್ಕೆ ಟೀ ಜೊತೆಗೆಲ್ಲ ಸಖತ್ತಾಗಿರುತ್ತೆ. ಎಲ್ಲ ಏಜ್ ಅವರು ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಒಂದ್ಸತಿ. ಸಖತ್ತಾಗಿದೆ ಅಲ್ಲ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಎಲ್ಲಿಗೆ ಬಂದಿದ್ದೀವಿ ಅಂತ. ಬೆಂಗಳೂರಲ್ಲಿರೋ ಯಶವಂತಪುರಲ್ಲಿರೋ ಒರೆಯನ್ ಮಾಲಿಗೆ ಬಂದಿದ್ದೀವಿ. ಸೂಪರ್ ಆಗಿದೆ ಅಲ್ಲ. ದೀಪಾವಳಿಗೆ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದಾರಪ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ಈ ಬೆಳಕು ಇದೆಲ್ಲ ನೋಡಿದ್ರೆ ಆ ಖುಷಿಗೆ ನನ್ನ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಒರೆಯನ್ ಮಾಲಿಗೆ ಬಂದಿದ್ವಿ. ತುಂಬ ವರ್ಷಗಳೇ ಆಗೋಗ್ತು ಒರೆಯನ್ ಮಾಲಿಗೆ ಬಂದು. ಹಿಂಗೆ ಇನ್ಸ್ಟಾಲಲ್ಲಿ ನೋಡಿದೆ, ಯಾರೋ ಹಾಕಿದ್ರು ಒರೆಯನ್ ಮಾಲು ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಅಂತ ನೋಡಿದೆ. ಸೊ ನಾವು ಹೊಸ್ದಾಗಿ ಕಾರ್ ತಗೊಂಡಿವಿ, ಎಲ್ಲೂ ಹೋಗಿರಲಿಲ್ಲ, ಜಸ್ಟ್ ಮನೆಗೆ ಬಂದಿದ್ದು ಅಷ್ಟೇ. ಹಾಗಾಗಿ ಇದು ಫಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಬನ್ನಿ ನಾವು ನೋಡೋಣ, ನಿಮಗೂ ತೋರಿಸ್ತೀವಿ ಒರೆಯನ್ ಮಾಲ್ ಹೆಂಗೆ ದೀಪಾವಳಿಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅದಕ್ಕೂ ಮುಂಚೆ ಯಾರ್ಯಾರು ನಿಮ್ಮ ವಿಡಿಯೋ ಹೊಸಬ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನನ್ನ ಬೊಮ್ಮ ಚೆನ್ನಾಗಿತ್ತಮ್ಮ ಒರೆಯನ್ ಮಾಲಿದ್ದು. ಚೆನ್ನಾಗಿದೆಯಾ ಮಾಲು? ಚೆನ್ನಾಗಿದೆಯಾ ಮಾಲು? ಚೆನ್ನಾಗಿದೆಯಾ? ಬಾ ಆ ಕಡೆ ಹೋಗೋಣ. Eat all this toy. Right, taking the photo. ರಾತ್ರಿ ಯಾವುದು ಡಿಫ್ರೆನ್ಸ್ ಗೊತ್ತಾಗ್ತಿರೋ ಥರ ಲೈಟಿಂಗ್ಸ್ ಹಾಕಿದ್ದಾರೆ ದೀಪಾವಳಿಗೆ.
ಗೊತ್ತಾ, ವೇಸ್ಟಾಗಿ ಏನು ಬಿಸಾಕಿರ್ತೀವಿ, ಹಾಂ ಎಲೆಕ್ಟ್ರಾನಿಕ್ ಐಟಮ್ಸ್ ಆಯಿತು, ಹಾ, ಎಲ್ಲದನ್ನ ಅಂತ ಮಾಡಿರೋದಾ? ಸೇರಿಸಿ ಮಾಡಿರೋದು. ಹೌದಾ? ಹಾಂ, ವಾವ್. ಅಲ್ಲಿ ನೋಡು, ಬೆಟರ್ ಇಲ್ಲಿ ನೋಡು ರಿಮೋಟ್ಸು. ಹಾಂ ಹಾಂ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ರಿಮೋಟ್ಗಳು. ಎಲ್ಲ ರಿಮೋಟ್ಗಳು ಜೋಡಿಸಿರೋದು ನೋಡಲ್ಲಿದ್ದಾವೆ. ಪಾಪು ನೋಡಿ ಎಲ್ಲ ಬಿಸಾಕಿದ್ವಲ್ಲ ರಿಮೋಟ್ಗಳು, ಪಾಪು ನೋಡು ಕೀಬೋರ್ಡ್ಸು, ಲ್ಯಾಪ್ಟಾಪಲ್ಲಿ ಎಲ್ಲ ಸಿಸ್ಟಮಲ್ಲಿ ಕೀಬೋರ್ಡ್ಸ್ ಇರುತ್ತಲ್ಲ ನೋಡಿ, ಅದೆಲ್ಲ ಹಾಕಿದ್ದಾರೆ ನೋಡಿ ಕೆಳಗಡೆ. ಹ್ಞೂ ನೋಡು, ವೇಸ್ಟ್ ಆಗಿರೋ ಶೆಲ್ಸ್ ಇದೆ. ಒಳಗಡೆನೂ ಅಷ್ಟೇ ತುಂಬ ಲೈಟಿಂಗ್ಸ್ ಇದೆ, ಜೊತೆಗೆ ಪೀಕಾಕು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ನೋಡೋಣ ಅದು ಹಾಗೆ. ನ್ಯಾಷನಲ್ ಬರ್ಡ್ ಯಾವುದು? ನ್ಯಾಷನಲ್ ಬರ್ಡ್. ವೆರಿ ಗುಡ್.